ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಂದಿನ ದಿನಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಭಾರಿ ಅನುದಾನ ಹರಿದು ಬರಲಿದೆ. ಇಷ್ಟು ದಿನ ನಾಮಕಾವಸ್ಥೆ ಎಂಬಂತಿದ್ದ ಕೇಂದ್ರದ ಹಲವು ಕಾರ್ಯಕ್ರಮಗಳ ಅನುಷ್ಠಾನವು ಸಮರ್ಪಕವಾಗಿ ಆಗೋ ಲಕ್ಷಣಗಳು ತೋರ್ತಿವೆ. ಇದಕ್ಕೆ ಬೇಕಾದ ಎಲ್ಲಾ ನೆರವು ನೀಡುವ ಭರವಸೆ ನೀಡಿದ್ದಾರೆ ಕೇಂದ್ರ ಸಚಿವ ಜೈರಾಮ್ ರಮೇಶ್. ಹಿಂದಿನ ಬಿಜೆಪಿ ಸರ್ಕಾರದಿಂದ ಭಾರೀ ನಿರ್ಲಕ್ಷ್ಯ. ಬಿಜೆಪಿ ಸರ್ಕಾರದ ಅಸಡ್ಡೆಗೆ ಜೈರಾಮ್ ಆಕ್ರೋಶ. ರಾಜ್ಯಕ್ಕೆ ಕೇಂದ್ರದಿಂದ ಯೋಜನೆಗಳ ಮಹಾಪೂರ. ಕೇಂದ್ರ ಯುಪಿಎ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಜನಮಾನಸದಲ್ಲಿ ಉಳಿಸಲು ಸಜ್ಜಾಗಿದೆ. ಇದಕ್ಕೆ ಸಾಕ್ಷಿ ಕೇಂದ್ರ ಸಚಿವ ಜೈರಾಮ್ ರಮೇಶ್ ಇವತ್ತು ರಾಜ್ಯಕ್ಕೆ ನೀಡಿದ ಭಾರೀ ಕೊಡುಗೆ. ಹೌದು, ವಿಧಾನಸೌಧದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಲ ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜೈರಾಮ್ ರಮೇಶ್ ರಾಜ್ಯಕ್ಕೆ ಸಾಕಷ್ಟು ಅನುದಾನಗಳ ಘೋಷಣೆ ಮಾಡಿದ್ರು. ಆದರೆ ಇದಕ್ಕೂ ಮೊದಲು ಹಿಂದಿನ ಬಿಜೆಪಿ ಸರ್ಕಾರವನ್ನ ಸಚಿವರು ತರಾಟೆಗೆ ತೆಗೆದುಕೊಂಡ್ರು. We were very unhappy for the last 4-5 years at the manner in which NREGA was being implemented in Karnataka. There were large number of irregularities, diversion of funds, uncompleted works. ಕೇಂದ್ರ ಯೋಜನೆಗಳ ಜಾರಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ತೋರಿದೆ. ಅಷ್ಟೇ ಅಲ್ಲ, ನರೇಗಾ ಯೋಜನೆ ಹಣವನ್ನ ಇತರ ಯೋಜನೆಗಳಿಗೆ ಬಳಸಲಾಗಿದೆ. ಇನ್ನೂ ಸುಮಾರು 345 ಕೋಟಿ ಹಣವನ್ನ ಬಳಕೆಯೇ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಆದರೂ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಸಚಿವರು ಸಾಕಷ್ಟು ಯೋಜನೆಗಳ ಅನುದಾನ ಘೋಷಣೆ ಮಾಡಿದ್ರು. As the Honorable CM has mentioned, 2,245 kilometers of rural roads will be taken up for upgradation in Karnataka this year. ನರೇಗಾ ಯೋಜನೆಗೆ 774 ಕೋಟಿ ರೂಪಾಯಿ, 50,000 ಹೆಚ್ಚುವರಿ ಮನೆಗಳ ನಿರ್ಮಾಣ, ಆವಾಸ್ ಯೋಜನೆಯಡಿ 27 ಕೋಟಿ ಹಣ ಬಿಡುಗಡೆ, ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ 1,000 ಕೋಟಿ ರೂಪಾಯಿ ಸೇರಿದಂತೆ ವಿವಿಧ ಯೋಜನೆಗಳ ಅನುದಾನ ಘೋಷಣೆ ಮಾಡಿದ್ರು. ಅಲ್ಲದೆ ಹಳ್ಳಿಗಳ ರಸ್ತೆ ಸೌಲಭ್ಯಗಳ ಕುರಿತು ಪರಿಶೀಲನೆಗೆ ಕೇಂದ್ರದ ತಜ್ಞರ ತಂಡವನ್ನ ರಾಜ್ಯಕ್ಕೆ ಕಳಿಸುವುದಾಗಿ ತಿಳಿಸಿದ್ರು. ಒಟ್ನಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಕೇಂದ್ರ ರಾಜ್ಯಕ್ಕೆ ಭರ್ಜರಿ ಕೊಡುಗೆ ನೀಡಿದೆ. ಆದರೆ ಇಲ್ಲಿಯೂ ರಾಜಕೀಯ ಕೆಲಸ ಮಾಡದೆ ಸಮರ್ಪಕವಾಗಿ ಹಣ ಬಳಕೆಯಾದರೆ ಸಾಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಮರಾವ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್. ಪ್ರತ್ಯೇಕ ತೆಲಂಗಾಣ ರಾಜ್ಯ ಬಿಕ್ಕಟ್ಟು ಮತ್ತೆ ಮಾರ್ಧನಿಸಿದೆ. ಅಸೆಂಬ್ಲಿ ಚಲೋಗೆ ಕರೆ ನೀಡಿದ್ದ 100 ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಉಸ್ಮಾನಿಯಾ ವಿವಿಯ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣ ಹೋರಾಟ ಜಂಟಿ ಕ್ರಿಯಾ ಸಮಿತಿ ಅಸೆಂಬ್ಲಿ ಚಲೋಗೆ ಕರೆ ನೀಡಿತ್ತು. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.